ಎಲ್ರಿಗೂ ನಮಸ್ಕಾರ. ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಒಂದು ಹಂತಕ್ಕೆ ಮುಗಿದಿದೆ. ಈ ಮಧ್ಯೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಬಿರುಗಾಳಿ ಎದ್ದಿದೆ. ಹಿರಿಯೂರು ಶಾಸಕರಾದ ಡಿ ಸುಧಾಕರ್ ಅವರ ಅಕಾಲಿಕ ಮರಣದ ಹಿನ್ನೆಲೆ ಬೈ ಎಲೆಕ್ಷನ್ ಕಾವು ಈಗಾಗಲೇ ಭಾರೀ ಚರ್ಚೆಗೆ ಕಾರಣವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಪಾರ್ಟಿಯ ಟಿಕೆಟ್ ಯಾರಿಗೆ ಸಿಗುತ್ತೆ, ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ, ಹಾಗೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಮತದಾರ ಪ್ರಭು ಎಷ್ಟರ ಮಟ್ಟಿಗೆ ಮಣೆ ಹಾಕ್ತಾನೆ ಅನ್ನೋ ಕುತೂಹಲಕಾರಿ ಅಂಶಗಳು ಚರ್ಚೆ ಆಗ್ತಾ ಇದೆ. ಹಿರಿಯೂರು ಶಾಸಕ ಡಿ ಸುಧಾಕರ್ ಅವರ ಅಕಾಲಿಕ ಮರಣದ ಹಿನ್ನೆಲೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯಬೇಕಾಗಿದೆ. ಈ ಹಂತದಲ್ಲಿ ಕಾಂಗ್ರೆಸ್ನಿಂದ ಡಿ ಸುಧಾಕರ್ ಅವರ ಮಗನಾದ ಸುಹಾಸ್ಗೆ ಟಿಕೆಟ್ ಸಿಗುತ್ತೆ ಅನ್ನೋದಕ್ಕೆ ಈ ಹಿಂದೆ ಕಾಂಗ್ರೆಸ್ ನಡೆದು ಬಂದಂತಹ ಸಂಪ್ರದಾಯ ಸಾಕ್ಷಿಯಾಗಿದೆ. ಹಾಗೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರುವ ಬೋವಿ ಸಮುದಾಯದ ನಾಯಕಿ ಪೂರ್ಣಿಮಾ ಶ್ರೀನಿವಾಸ್ ಸಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇತ್ತ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿದ್ದು ಬಿಜೆಪಿಯಿಂದ ರಾಜಣ್ಣ ಹಾಗೆ ಜೆಡಿಎಸ್ ಇಂದ ರವೀಂದ್ರ ಟಿಕೆಟ್ ಪೈಪೋಟಿ ನಡೆಸ್ತಾ ಇದ್ದಾರೆ. ಪಕ್ಷೇತರ ಅಭ್ಯರ್ಥಿಗಳು ಕಣಕ್ಕೆ ಇಳಿಯುವ ಲೆಕ್ಕಾಚಾರ ಕೂಡ ಇದೆ. ಈ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಾ ಇರುವ ಹೆಸರು ಅಟಿಕಾ ಗೋಲ್ಡ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅವರದು. ಇನ್ನು ಹಿರಿಯೂರಿನ ಕಡೆ ಕಣ್ಣಾಯಿಸೋದಾದರೆ ಹಿರಿಯೂರಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರ ಸುಮಾರು 2.4 ಲಕ್ಷಕ್ಕೂ ಅಧಿಕ ಮತದಾರರನ್ನು ಹೊಂದಿದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಎಸ್ಸಿ ಸಮುದಾಯವನ್ನು ಲೆಕ್ಕ ಹಾಕೋದಾದರೆ ಸುಮಾರು 59,000ಕ್ಕೂ ಹೆಚ್ಚು ಮತದಾರರು ಎಸ್ಸಿ ಸಮುದಾಯದಲ್ಲಿದ್ದಾರೆ. ಇವರು ಒಟ್ಟು ಮತದಾರರಲ್ಲಿ ಸರಿಸುಮಾರು 25% ಪಾಲನ್ನು ಹೊಂದಿದ್ದಾರೆ. ಇನ್ನು ಕಾಡುಗೊಲ್ಲರು ಯಾದವರು ಅಂತ ಕೂಡ ಕರಿತೀವಿ. ಸುಮಾರು 38,000ದಿಂದ 42,000ದಷ್ಟು ಮತಗಳು ಕಾಡುಗೊಲ್ಲರದ್ದಾಗಿದೆ. ಪರಿಶಿಷ್ಟ ಪಂಗಡ ಎಸ್ಟಿ ಸಮುದಾಯವನ್ನು ನೋಡೋದಾದರೆ ಸುಮಾರು 23,000ಕ್ಕೂ ಹೆಚ್ಚು ಮತದಾರರು ಎಸ್ಟಿ ಸಮುದಾಯದಲ್ಲಿದ್ದಾರೆ. ಇನ್ನು ಲಿಂಗಾಯತರು 25,000ದಿಂದ 28,000ದಷ್ಟು ಸಾಂಪ್ರದಾಯಿಕ ಹಾಗೆ ಪ್ರಮುಖ ಮತಬಲವನ್ನು ಹೊಂದಿದ್ದಾರೆ. ಒಕ್ಕಲಿಗರು ಸರಿಸುಮಾರು 22,000ದಿಂದ 25,000ದಷ್ಟು ಮತದಾರರಿದ್ದಾರೆ. ಇನ್ನು ಮುಸ್ಲಿಮರು ಹಾಗೆ ಇತರ ಅಲ್ಪಸಂಖ್ಯಾತರು ಸೇರಿ ಈ ಕ್ಷೇತ್ರದಲ್ಲಿ 18,000ದಿಂದ 20,000ದವರೆಗೂ ಮತದಾರರಿದ್ದಾರೆ. ಕುರುಬರು ಹಾಗೆ ಹಿಂದುಳಿದ ವರ್ಗಗಳು ಸೇರಿ ಸುಮಾರು 15,000ಕ್ಕೂ ಹೆಚ್ಚು ಮತದಾರರನ್ನು ಈ ಕ್ಷೇತ್ರ ಹೊಂದಿದೆ. ಅಷ್ಟೇ ಅಲ್ಲ, ಹಿರಿಯೂರಲ್ಲಿ ಗ್ರಾಮೀಣ ಭಾಗದ ಲಿಂಗಾನುಪಾತ ನೋಡಿದರೆ ಪ್ರತಿ 1000 ಪುರುಷರಿಗೆ 980 ಮಹಿಳೆಯರಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲಿ ನೋಡಿದರೆ ಪ್ರತಿ 1000 ಪುರುಷರಿಗೆ 1,006 ಮಹಿಳೆಯರಿದ್ದಾರೆ. ಅಂದರೆ ಇಲ್ಲಿ ಮಹಿಳಾ ಮತದಾರರ ಪಾತ್ರ ಕೂಡ ಅತಿ ಪ್ರಮುಖವಾಗಿದೆ ಅನ್ನೋದು ಗಮನಿಸಬೇಕಾದ ಅಂಶ. ಈ ಕಡೆಯಿಂದ ಕಾಂಗ್ರೆಸ್, ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು ಟಿಕೆಟ್ ವಿಚಾರವಾಗಿ ತಲೆಕೆಡಿಸಿಕೊಳ್ತಾ ಇರುವಾಗ ಇತ್ತ ಹಿರಿಯೂರಲ್ಲಿ ಸ್ವತಂತ್ರ ಅಭ್ಯರ್ಥಿ ಅಟಿಕಾ ಬಾಬು ಅವರ ಹವಾ ಹೆಚ್ಚಾಗ್ತಾ ಇದೆ. ಈಗಾಗಲೇ ಅಖಾಡಕ್ಕೆ ಇಳಿದಿರುವ ಅಟಿಕಾ ಬಾಬು ಅವರು ಜನರ ತೊಂದರೆಗಳಿಗೆ ಸ್ಪಂದಿಸುವ ಮೂಲಕ ಜನಮೆಚ್ಚುಗೆಗಳನ್ನು ಗಳಿಸ್ತಾ ಇದ್ದಾರೆ. ಹಿರಿಯೂರಲ್ಲಿ ಬೀದಿಗಳಲ್ಲಿ ಅವರ ಬ್ಯಾನರ್ಗಳು ತಲೆ ಎತ್ತುತ್ತಾ ಇರೋದ್ರಿಂದ ರಾಷ್ಟ್ರೀಯ ಪಕ್ಷಗಳ ನಡುವೆ ಪಕ್ಷೇತರರಾಗಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವ ಅಟಿಕಾ ಗೋಲ್ಡ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅವರು ಇತರ ಪಕ್ಷಗಳಿಗೆ ಟಕ್ಕರ್ ಕೊಡುವ ಲಕ್ಷಣಗಳು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಆದರೆ ಕೊನೆಯದಾಗಿ ಉತ್ತರ ಕೊಡಬೇಕಾದವನು ಮತದಾರ. ಹಾಗಾಗಿ ಕ್ಷೇತ್ರದಲ್ಲಿ ಮತದಾರ ಪ್ರಭುವಿನ ಆಶೀರ್ವಾದ ಯಾರ ಮೇಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.